ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನೀವು ತಮ್ಮನೇಲೆಲ್ಲ ನೋಡಿರೋ ಹಾಗೆ ಯಾರ್ಯಾರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಿದ್ದೀರಲ್ಲ ಅವ್ರಿಗೆಲ್ಲ ಯೂಶುವಲ್ ಆಗಿ ನೀವು ಸಾಲಿಡ್ ವರ್ಕ್ಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಆದರೆ ಅದ್ರ ಬಗ್ಗೆ ಎಲ್ಲೂ ಹೆಂಗ್ ಡೌನ್ಲೋಡ್ ಮಾಡ್ಕೊಬೇಕು ಅದೆಲ್ಲ ಇಲ್ದಿರೋ ಕಾರಣ ನಾನು ಅದ್ರ ಬಗ್ಗೆ ಹೇಳೋಣ ಅಂತ ಬಂದೆ. ಸೊ ಫಸ್ಟ್ ಆಫ್ ಆಲ್ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಇವು ಫೋನ್ ಯೂಶಲಿ ಲ್ಯಾಪ್ಟಾಪ್ ಇರುತ್ತೆ. ಓಕೆ, ಲ್ಯಾಪ್ಟಾಪ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಕ್ರೋಮ್ ಓಪನ್ ಮಾಡಿ ಯಾವ್ದು ವೆಬ್ಸೈಟ್ ಅಲ್ಲಿ ಈ ತರ ಇದೆಯಲ್ಲ, ಸಾಲಿಡ್ ವರ್ಕ್ಸ್ ಸ್ಟೂಡೆಂಟ್ ವರ್ಷನ್ 2026 ಅಂತ ಹೊಡೀರಿ. ಅದು ಹೊಡೆದಾದ್ಮೇಲೆ ಇಲ್ಲಿ ಈ ತರ ಒಂದು ಲಿಂಕ್ ಬರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಅದ್ಮೇಲೆ ಕ್ಲಿಕ್ ಮಾಡಿ, ಓಪನ್ ಆಗುತ್ತೆ ಈ ತರ ಒಂದು ವೆಬ್ಸೈಟ್. ಸೊ ಕೆಳಗಡೆ ಬರ್ರಿ, ಸ್ಕ್ರೋಲ್ ಮಾಡಿ ಕೆಳಗಡೆ. ಇಲ್ಲಿ ಸಾಲಿಡ್ ವರ್ಕ್ಸ್ ಡಿಸೈನ್ ಸ್ಟ್ಯಾಂಡರ್ಡ್ ಫಾರ್ ಸ್ಟೂಡೆಂಟ್ಸ್ ಫ್ರೀ ಅಂತ ಇಲ್ಲಿ ಆಪ್ಷನ್ ಇರುತ್ತೆ. ಅದ್ರ ಕೆಳಗಡೆ ಬಂದ್ಬಿಟ್ಟು ಗೆಟ್ ಸ್ಟಾರ್ಟೆಡ್ ಫಾರ್ ಫ್ರೀ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಇಮೇಲ್ ಎಲ್ಲ ಕೊಟ್ಬಿಡ್ಬೇಕು. ಆಕ್ಚುಲಿ ಇಲ್ಲಿ ಯೂಶುವಲಿ ನಿಮ್ಮ ಏನು ಕಾಲೇಜ್ ಇಮೇಲ್ ಐಡಿನ ಕೊಡಬೇಕು. ಅದಾದ್ಮೇಲೆ ನಿಮ್ಮ ಯೂನಿವರ್ಸಿಟಿ ನೇಮ್, ಆಮೇಲೆ ಕಂಟ್ರಿ ಅದೇ ಸೆಲೆಕ್ಟ್ ಆಗುತ್ತೆ, ನೀವು ಕೊಡಿರ್ಬೋದು ಬೇಕಿದೆ. ಎಜುಕೇಶನ್ ಲೆವೆಲ್ ಅಂದ್ರೆ ಬಿ.ಟೆಕ್ ಅಂಡರ್ ಗ್ರಾಜುಯೇಟ್ ಅಂತ ಕೇಳುತ್ತೆ. ಫೀಲ್ಡ್ ಆಫ್ ಸ್ಟಡಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಕೊಟ್ಬಿಟ್ಟು ನಿಮ್ಮ ಯೂನಿವರ್ಸಿಟಿ ಅದೇನು ಏನೇನು ಇರುತ್ತಲ್ಲ ನೀವು ಅದನ್ನ ಕೊಟ್ಕೊಬೋದು. ಸೊ 1 ಮಿನಿಟ್, ನಾನು ಇಮೇಲ್ ಐ ಡಿ ಕೊಡ್ತೀನಿ. ಸೊ ಅದಾದ್ಮೇಲೆ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬಂದ್ರೆ ಇಲ್ಲಿ ಐ ಹ್ಯಾವ್ ರೀಡ್ ಇವೆಲ್ಲ ಟಿಕ್ ಮಾಡ್ಕೊಳ್ಳಿ ಬಾಕ್ಸ್ನ. ಇದನ್ನೇನಕ್ಕೆ ಮಾಡ್ತೀನಿ ಅಂದ್ರೆ, ನನ್ನ ಫ್ರೆಂಡ್ ಒಬ್ಬ ಈ ತರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಓದ್ತಿದ್ದ, ನೀವು ಕೂಡ ಅವನ್ಗೆ ಈ ತರ ಡೌನ್ಲೋಡ್ ಮಾಡ್ಕೊಬೇಕಂತ ಇತ್ತು, ಆದ್ರೆ ಎಲ್ಲೂ ಸಿಗ್ಲಿಲ್ಲ, ಅದಕ್ಕೆ ಮಾಡಿದೆ. ಸೊ ಇಲ್ಲಿ ನಿಮ್ಮ ಸೀರಿಯಲ್ ನಂಬರ್ ಬರುತ್ತೆ, ಅದನ್ನ ಬಿಡ್ದಂಗೆ ಕಾಪಿ ಮಾಡ್ಕೊಡಿ ಪ್ಲೀಸ್. ಕಾಪಿ ಮಾಡ್ಕೊಂಡಾದ್ಮೇಲೆ ಡೌನ್ಲೋಡ್ಗೆ ಹೋಗಿ. ಡೌನ್ಲೋಡ್ಗೆ ಹೋದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ, ಸ್ವಲ್ಪ ಕಾಯಿರಿ. ಓಕೆ, ಒಂದು ಫೋಲ್ಡರ್ ಬರುತ್ತೆ, ಸೇವ್ ಆಗಿರ್ಬೇಕು. ಡೌನ್ಲೋಡ್ ಆಗೋವರೆಗೂ ಕಾಯಿರಿ ಒಂದು ಸ್ವಲ್ಪ. ಅದು ಡೌನ್ಲೋಡ್ ಆದ್ಮೇಲೆ ಒಂದು ಸ್ವಲ್ಪ ಸ್ಟೆಪ್ಸ್ ಇದಾವೆ. ಆ ಸ್ಟೆಪ್ಸ್ ಆದ್ಮೇಲೆ ನೀವು ಇನ್ನು ಯೂಶುವಲ್ ತರ ಎಲ್ಲ ಸೆಟ್ ಮಾಡ್ಕೊಬಹುದು. ಓನ್ಲಿ 5 ಮಿನಿಟ್ಸ್ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡಿದಾಗ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಮತ್ತೆ ಡೌಟ್ಸ್ ಬರ್ತಾವೆ ನಿಮಗೆ. ಓಪನ್ ಮಾಡ್ಕೊಳ್ಳಿ ಫೋಲ್ಡರ್ ಮೇಲೆ. ಸೊ ಇಲ್ಲಿ ಈ ತರ ಸಾಲಿಡ್ ವರ್ಕ್ ಸೆಟಪ್ ಅಂತ ಒಂದು ಬರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ವೇಟ್ ಮಾಡಿ, ಓಪನ್ ಆಗುತ್ತೆ ಅದು. ಈ ತರ ಬರುತ್ತೆ. ಓಕೆನಾ? ಅನ್ಜಿಪ್ ಅಂತ ಇರುತ್ತೆ, ಅನ್ಜಿಪ್ ಮಾಡ್ಕೊಳ್ಳಿ. ಅನ್ಜಿಪ್ ಸಕ್ಸಸ್ಫುಲಿ, ಓಕೆ ಅಂತ ಹೊಡೀರಿ. ನಿಮ್ಗೆ ಅದು ಓಪನ್ ಆಗುತ್ತೆ. ಎಸ್ ಅಂತ ಹೊಡೀರಿ, ಏನಾದ್ರು ಚೇಂಜಸ್ ಮಾಡ್ಬೇಕಂತ ಹೇಳುತ್ತೆ. ಸೊ ನೆಕ್ಸ್ಟ್ ಓಪನ್ ಆಗುತ್ತೆ ನಿಮಗೆ ಸಾಲಿಡ್ ವರ್ಕ್ಸ್. ಓಕೆ, ಓಕೆ ಕೊಡಿ. ಇನ್ಸ್ಟಾಲೇಷನ್ ಮ್ಯಾನೇಜರ್ ಬರುತ್ತೆ, ಇದೇನಿಲ್ಲ, ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಬರ್ರಿ. ಇಲ್ಲಿ ನೀವು ಕಾಪಿ ಮಾಡ್ಕೊಂಡಿರೋ ನಂಬರ್ನ ಹೊಡೀರಿ. ಆಮೇಲೆ ಇವೆಲ್ಲ ಏನ್ ಬೇಕಾಗಿಲ್ಲ, ಯಾವ್ದಾದ್ರು ಕ್ಲಿಕ್ ಮಾಡಿದ್ರೆ ಅವನ್ನ ತೆಗೆದಾಕ್ರಿ. ಯೂಶುವಲಿ ಏನು ಬೇಕಾಗಿರಲ್ಲ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡ್ಕೊಳ್ಳಿ, ನಿಮ್ ಕಾಲೇಜಲ್ಲಿ ಏನಾದ್ರು ಬೇಕು ಅಂದ್ರೆ ತಗೊಳ್ಳಿ. ಸೊ ನೆಕ್ಸ್ಟ್ ಅಂತ ಹೊಡೆದ ತಕ್ಷಣ ನೆಕ್ಸ್ಟ್ ಬರುತ್ತೆ ಕನೆಕ್ಟಿಂಗ್ ಟು ಸಾಲಿಡ್ ವರ್ಕ್ಸ್. ಗೈಸ್, ಇನ್ಮೇಲೆ ನಾವು ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಹಾಕ್ತಾ ಇದ್ದೀನಿ. ಈ ತರದ ವಿಡಿಯೋಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇದು ವ್ಯೂಸ್ ಬರ್ಲಿಲ್ಲ ಅಂದ್ರೆ ಏನ್ ಬರ್ಲಿಲ್ಲ ಅಂದ್ರೆ ನಾನು ವಿಡಿಯೋಸ್ ಮಾಡ್ತಾನೆ ಇದ್ದೀನಿ.
ನಿಮ್ಮ ಹತ್ರದಿಂದ ಬರುತ್ತೆ ಸಪೋರ್ಟ್ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ಇನ್ನು ಹಾ ಎಲ್ಲ ಆಗೋದ್ಮೇಲೆ ನೀವು ಇಲ್ಲಿ ಡೌನ್ಲೋಡ್ ಅಂಡ್ ಇನ್ಸ್ಟಾಲ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ಸ್ಟಾಲ್ ಆಗೋಗುತ್ತೆ. ಇನ್ನು ಯೂಶುವಲ್ ನಿಮ್ದು ಏನೇನಿರುತ್ತೋ ಅದನ್ನ ಮಾಡ್ಕೊಂಡ್ರೆ ಮುಗ್ದೋಗುತ್ತೆ. ಸೊ ಅಷ್ಟೇ ಗೈಸ್. ಏನಾದರೂ ಚೇಂಜ್ ಮಾಡ್ಕೊಳಂಗಿದ್ರೆ ಚೇಂಜ್ ಮಾಡ್ಕೊಬೋದು. ಇನ್ಸ್ಟಾಲೇಷನ್ ಲೊಕೇಶನ್ ನೀವು ಎಲ್ಲೆಲ್ಲಿ ಹಾಕ್ಬೇಕು ಅದನ್ನೆಲ್ಲ ಇಲ್ಲೇ ಚೇಂಜ್ ಮಾಡ್ಕೊಳ್ಳಿ ಬೇಕಾದ್ರೆ. ಏನಾದರೂ ವಿಡಿಯೋ ಹೆಲ್ಪ್ಫುಲ್ ಆಗಿ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.